ಹೇಳ್ತಿದ್ದೀರಲ್ರೋ. ಎಲ್ರಿಗೂ ನಮಸ್ಕಾರ. ನಾನು ತಾನಿಷಾ ಕುಪ್ಪಂಡ. ಇವಾಗ ನೋಡಿದಂತಹ ಒಂದು ಸಿನಿಮಾ ಇಟ್ಸ್ ಬ್ಯಾಡ್ ಸಿನಿಮಾ ಅಂತ ಹೇಳೋಕ್ಕೆ ನಾವು ಲೀಡ್ ತೊಗೊಬೇಕಾಗುತ್ತೆ. ಬಟ್ ಎಷ್ಟು ಬ್ಯಾಡಾಗಿ ಒಂದು ಪರ್ಸನ್ ಆಗ್ಬೋದು, ಆ ಬ್ಯಾಡ್ನ ಹೆಂಗೆ ಇನ್ನೊಬ್ಬರು ಡೆಮಾಲಿಷ್ ಮಾಡ್ತಾರೆ ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡಬಹುದು. ನಕುಲ್ ಅವರು ಹೊಸದಾಗಿ ಒಂದು ಹೊಸ ರೀತಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮಾನ್ವಿತಾ ಅವರು ಮತ್ತು ಅಪೂರ್ವ ಹ್ಯಾಸ್ ಡನ್ ರಿಯಲಿ ಗುಡ್ ಜಾಬ್. ಇಬ್ಬರೂ ತುಂಬ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ. ಆ್ಯಂಡ್ ಅಪೂರ್ವ ಅವ್ರದ್ದು ಒಂದು ಯೂನಿಕ್ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಪ್ರತಿಯೊಂದು ಡೈಲಾಗ್ಸ್ ಐ ಥಿಂಕ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದ ಡೈಲಾಗ್ ರೈಟರ್. ಒಳ್ಳೆ ಪಂಚ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದನ್ನ ಕನ್ವೆ ಮಾಡಿರೋಂಥ ರೀತಿ ಇದೆಯಲ್ಲ, ಶಾಸಕರು ಅಂತ ಹೇಳೋದಾಗಿರ್ಬೋದು, ಆ ಬ್ರೇಕು ಪಾಸ್ ಅಲ್ಲಿ ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಎಸ್ಪೆಷಲಿ ಏನು ಅಪ್ರಿಷಿಯೇಟ್ ಮಾಡೋಂಥ ಇನ್ನೊಂದು ವಿಷಯ ಅಂತಂದರೆ ಕ್ಯಾಮ್ರಾ ವರ್ಕ್ ಬ್ಯೂಟಿಫುಲ್ಲಾಗಿ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ನಾವು ನೆಕ್ಸ್ಟ್ ಏನು ಅಂತ ಕ್ಯೂರಿಯಾಸಿಟಿನ ನಮಗೆ ಕ್ರಿಯೇಟ್ ಮಾಡಿರುವಂತಹ ಒಂದು ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಪಿ ಸಿ ಶೇಖರ್ ಸರ್ ಬಗ್ಗೆ ಹೇಳೋ ಹಂಗೇನೇ ಇಲ್ಲ. ನಾನು ಬಹಳ ವರ್ಷದ ಹಿಂದೆ ಇವ್ರ ಜೊತೆ ರೋಮಿಯೋನಲ್ಲಿ ವರ್ಕ್ ಮಾಡಿದ್ದೆ. ಮತ್ತೊಮ್ಮೆ ವರ್ಕ್ ಮಾಡೋಂಥ ಅವಕಾಶ ಸಿಗಲಿ ಅಂತ ನಾನು ಪ್ರತಿ ಸತಿ ಅಂದ್ಕೊಳ್ತೀನಿ. ಅಂದರೆ ಇವರ ಯಾವ ಸಿನಿಮಾ ರಿಲೀಸ್ ಆಗಬೇಕಾದ್ರೂ ಇದೊಂದು ನಾನು ಮಾಡಲಿಲ್ಲಲ್ಲ ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಸೊ ಅಷ್ಟು ಒಂದು ಪ್ರತಿಯೊಬ್ಬರು ವರ್ಕ್ ಮಾಡಬೇಕಾದ್ರೆ ಇವ್ರ ಜೊತೆ ಮತ್ತೊಮ್ಮೆ ವರ್ಕ್ ಮಾಡಬೇಕು ಅನ್ನುವಂತಹ ಒಂದು ಅರ್ಜ್ನ ಇವರು ಕ್ರಿಯೇಟ್ ಮಾಡಿರ್ತಾರೆ ಪ್ರತಿ ಆರ್ಟಿಸ್ಟಲ್ಲೂ. ಐ ಹೋಪ್ ಅವ್ರ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ಬರಿಗೂ ಈ ಒಂದು ಫೀಲಿಂಗ್ ಖಂಡಿತವಾಗ್ಲೂ ಇರುತ್ತೆ. ಅವರು ಒಂದು ಸಿನಿಮಾನ ಮಾಡ್ತಾರೆ ಅಂತ ಅಂದರೆ ಡೆಫಿನೆಟ್ಲಿ ಒಂದು ಸಖತ್ತಾಗಿರುವಂತಹ ಕಾನ್ಸೆಪ್ಟನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇವರ ಪಾಸ್ಟ್ ಸಿನಿಮಾಸ್ ನೋಡಿದ್ರೆ ರೋಮಿಯೋ ಇರ್ಬೋದು, ರಾಗ ಇರ್ಬೋದು, ಯಾವುದೇ ಸಿನಿಮಾ ಆದ್ರೂ ಅವರು ಕ್ರಿಯೇಟ್ ಮಾಡುವಂತಹ ಒಂದು ಕ್ಯೂರಿಯಾಸಿಟಿ ಇನ್ ದ ಫಿಲ್ಮ್ ವಿಲ್ ಬಿ ದ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾರ್ಯಾರು ಹೇಗೆಲ್ಲ ಬಿಹೇವ್ ಮಾಡ್ತಾರೆ ಅದಕ್ಕೆ ಯಾವ್ಯಾವ ರೀತಿಯಾದ ಉತ್ತರ ಸಿಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೋದು. 28 ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಆದಷ್ಟು ಕನ್ನಡ ಸಿನಿಮಾನ ಬೆಳೆಸೋದಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಡೋಣ. ಬ್ಯೂಟಿಫುಲ್ ಫಿಲ್ಮ್, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತಾ ಇರಿ ಸರ್. ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ವೆರಿ ಗುಡ್. ಸೊ ಇವರು ತುಂಬ ಚೆನ್ನಾಗಿ, ನಕುಲ್ ಗೌಡ ಆ್ಯಕ್ಚುಲಿ ನನ್ನ ಕ್ಲಾಸ್ಮೇಟು ಇದೆ ಫೈಟ್ ಕ್ಲಾಸಲ್ಲಿ. ಆ್ಯಕ್ಚುಲಿ ನನ್ಗೆ ಗೊತ್ತಿರಲಿಲ್ಲ, ಮರ್ತೋಗಿದ್ದೆ. ಬಟ್ ನಾಪ್ಸಿದ್ರು. ಖುಷಿ ಆಯಿತು ಸಿನಿಮಾ ನೋಡಿ. ಪಿ ಸಿ ಶೇಖರ್ ಸರ್ ಅವರ ಸ್ಟ್ರೆಂತೇ ಒಂದು ಮೇಕಿಂಗ್ ಅಂತ ಹೇಳ್ಬೋದು. ಅದ್ಭುತವಾಗಿ ಮಾಡಿದ್ದಾರೆ. ಮೇಕಿಂಗ್ ತುಂಬ ಚೆನ್ನಾಗಿದೆ. ಅಂಡ್ ಸ್ಟೋರಿ ಟೆಲ್ಲಿಂಗು ಅಲ್ಸೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಅದ್ಭುತವಾದ ಒಂದು ಪ್ರಯತ್ನ. ಎಲ್ಲ ಆರ್ಟಿಸ್ಟು ಅವರವರ ಏನು ಎಫರ್ಟ್ ಏನಿದೆ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಹೊಸಬ್ರು ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ಸ್ವಲ್ಪ ಬ್ಯಾಡ್ ಆಗಿದೆ, ಬಟ್ ವೆರಿ ಗುಡ್ ಫಿಲಿಮ್. ಖುಷಿ ಆಗುತ್ತೆ. ಯಾಕಂದರೆ ಇಟ್ ಈಸ್ ಡೈರೆಕ್ಟರ್ಸ್ ಫಿಲಿಮ್. ಸಸ್ಪೆನ್ಸ್ ಆಗ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕೆ ಹೀರೋ ಈ ಥರ ಮಾಡ್ತಾ ಇದ್ದಾನೆ ಅನ್ನೋದು ಆಡಿಯನ್ಸ್ಗೆ ಹುಳ ಬಿಟ್ಟಿದ್ದಾನೆ. ನಮ್ಮಂಥವ್ರಿಗೆ ಗೊತ್ತಾಗುತ್ತೆ. ಒಂದು ಆಡಿಯನ್ಸು ಕೊನೆವರೆಗೂ ಬೇಕಂತ ನನಗೆ ಆಸೆ ಪಡ್ತೀನಿ. ನನ್ನ ಮಗ ಮಾಡಿದನಂತಲ್ಲ, ಟೋಟಲ್ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಬ್ಯಾಡ್ ಬೆಸ್ಟ್ ಆಫ್ ಲಕ್. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗ. ಹೀಗೆ ತಾನೇ ಬ್ಯಾಡ್ ಸಿನಿಮಾ ನೋಡ್ಕೊಬಂದೆ. ಮೊದಲನೇದಾಗಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ನನ್ನ ಫೇವ್ರೇಟ್ ಆ್ಯಕ್ಟರ್ ನಕುಲ್ ಸರ್ ಬಗ್ಗೆ ನಾನು ಮಾತಾಡಲೇಬೇಕು. ಎವ್ರಿ ಫ್ರೇಮ್ ತುಂಬ ಚೆನ್ನಾಗಿ ವರ್ಕ್ ಮಾಡಿ, ಹೋಮ್ವರ್ಕ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಒಬ್ಬರನ್ನ ಡೈರೆಕ್ಟರ್ನ ನಾಡಿ ಮಿಡಿತನ ಅರ್ಥ ಮಾಡ್ಕೊಂಡು ಆ್ಯಕ್ಟ್ ಮಾಡೋದಿದೆಯಲ್ಲ, ಅಲ್ಲಿ ಒಂದು ಲವರಾಗಿ ಆ್ಯಕ್ಟ್ ಮಾಡಿದ್ದಾರೆ, ಒಬ್ಬರ ಹೆಂಡತಿ ಗಂಡನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಒಬ್ಬ ಕ್ರೈಮ್ ಥ್ರಿಲ್ಲರ್ ನಾಯಕನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆ್ಯಕ್ಷನ್ ಹೀರೋಗೂ ಮಾಡಿದ್ದಾರೆ. ಎಷ್ಟು ಲೇಯರ್ ಇದೆ ಅಂತ ಅವ್ರ ಆ್ಯಕ್ಟಿಂಗಲ್ಲಿ, ಅದು ಅಷ್ಟು ಸುಲಭ ಅಲ್ಲ. ಯಾಕೋ ಒಂದು ಆ್ಯಕ್ಷನ್ ಸಿನಿಮಾದಲ್ಲಿ ಒಂದು ಲವರ್, ಒಂದು ಸೆಂಟಿಮೆಂಟ್ ಮಾಡಿಬಿಡ್ಬೋದು. ಬಟ್ ಪರಕಾಯ ಪ್ರವೇಶ ಮಾಡಿ ಪರಿಪೂರ್ಣವಾದ ನಟರಾದರೆ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ನಾವು ಹೇಳ್ತಾ ಇರ್ತೀನಿ, ಬೌಂಡ್ರಿ ಹಾಕ್ಕೋಬೇಡಿ. ನಿಮಗಿರೋ ಟ್ಯಾಲೆಂಟ್ಗೆ ಮೊದಲ ಸಿನಿಮಾದಿಂದ ಪ್ರೀತಿಯ ರಾಯಭಾರಿಯಿಂದಲೇ ನಾನು ಅವ್ರನ್ನ ಸಿಕ್ಕಾಪಟ್ಟೆ ಹೇಳ್ತೀನಿ. ಒಳ್ಳೆ ನಟ ಇದ್ದಾರೆ, ಒಳ್ಳೆ ಫೈಟರ್ ಇದ್ದಾರೆ, ಒಳ್ಳೆ ಡ್ಯಾನ್ಸರ್ ಇದ್ದಾರೆ. ಇದನ್ನು ಮುಂದುವರಿಸಿ ಬೇರೆ ಸ್ಕೇಲ್ ಸಿನಿಮಾಗಳು ಮಾಡಿ ಅಂತ ಪ್ರೀತಿಯಿಂದ ಹೇಳ್ತಾ ಇರ್ತೀನಿ. ಇವತ್ತು ಬ್ಯಾಡ್ ಅಂತ ಒಂದು ಟೈಟಲ್ ಇರ್ಬೋದು. ವೆರಿ ಗುಡ್ ಮೂವಿ. ಹಿಡಿದಿಟ್ಕೋತು ನನ್ನ ಅಕ್ಕಪಕ್ಕ ಕೂತಿದ್ದಂಥ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಸೀಟಿನ ತುದಿಗೆ ಬಂದು ಕೂತಿದ್ರು ಕ್ಲೈಮ್ಯಾಕ್ಸಲ್ಲಿ. ಆ ಟ್ವಿಸ್ಟ್ಗಳಿದೆಯಲ್ಲ, ನಾವು ಏನೋ ಅನ್ಕೋಬೋದು, ಇವ್ರು ಕೊಂದ್ರೇನು ಇಲ್ಲ, ಇವ್ರು ಕೊಂದ್ರೇನು ಅಂತ. ಬಟ್ ಒಬ್ಬೊಬ್ರದ್ದು ಅವ್ರು ಕೊಲ್ತಾ ಬರಬೇಕಾದ್ರೂ ಒಂದೊಂದು ರೀಸನ್ಗಳು ಓಪನ್ ಆಗ್ತದೆ. ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ತುಂಬ ಇಡೀ ಸಿನಿಮಾದಲ್ಲಿ ಟೆಕ್ನಿಕಲಾಗಿ ಇಷ್ಟ ಆಗಿದೆ ಅಂದರೆ, ನಾನು ಇವಾಗ ಬಂದ ತಕ್ಷಣ ಪೋಸ್ಟ್ ನೋಡಿದ್ದು ಯಾರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಮಾಡಿದ್ದು ಅಂತ. ಶೇಖರ್ ಅಂತ ಏನೋ ನೋಡಿರೋ ಹೆಸರು. ಇಟ್ಸ್ ಅ ಫ್ಯಾಂಟಾಸ್ಟಿಕ್
ಫ್ಯಾಂಟಾಸ್ಟಿಕ್ ಸಿನಿಮಾಟೋಗ್ರಫಿ, ಎಕ್ಸ್ಟ್ರಾರ್ಡನರಿ ಮಾಡಿದ್ದಾರೆ. ಆ್ಯಂಡ್ಸ್ ಅವ್ರ ಫ್ಯಾನ್ ಆಗಿಬಿಟ್ಟೆ ನಾನು ಸಿನಿಮಾಟೋಗ್ರಫಿಗೆ. ಇನ್ನು ಪಿ ಸಿ ಶೇಖರ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ, ನನ್ನ ಫೇವ್ರೈಟ್ ಡೈರೆಕ್ಟರ್. ಇಟ್ಸ್ ಅ ವಂಡರ್ಫುಲ್, ಅತ್ಯದ್ಭುತವಾದ ನಟರನ್ನ ದಂಡನೆ ಕಟ್ಕೊಂಡು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಮಾಡಿದ್ದಾರೆ. ತುಂಬ ಲೇಟಾಗಿ ಅವರು ರಿಲೀಸ್ ಮಾಡ್ತಾರೋ ಸುಧಾ, ಇಟ್ಸ್ ಬೆಸ್ಟ್ ಟೈಮ್ ರಿಲೀಸ್ ಮಾಡ್ತಿದ್ದಾರೆ. ಈ ವಾರ ಒಂದು ಬೆಸ್ಟ್ ಸಿನಿಮಾ ನಿಮ್ಮ ಚಿತ್ರಮಂದಿರಗಳ, ನಿಮ್ಮ ಹತ್ರ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ಬ್ಯಾಡ್ ಸಿನಿಮಾ ನೋಡಿ ಇದನ್ನು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸುವಂಥ ಜವಾಬ್ದಾರಿ ನಿಮಗಿರುತ್ತೆ. ಇಂಥ ನನ್ನ ಸ್ನೇಹಿತ ಅಂತ ನಟರು ಪಿ ಸಿ ಶೇಖರ್ ಸರ್ಗೆ ದೊಡ್ಡ ಮಟ್ಟಕ್ಕೆ ಈ ಸಿನಿಮಾ ಗೆಲ್ಲಬೇಕು. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಈಗ ತಾನೇ ಬ್ಯಾಡ್ ಸಿನಿಮಾ ನೋಡ್ಕೊಂಡ್ಬಂದ್ವಿ. ನನಗೆ ಪಿ ಸಿ ಶೇಖರ್ ಅವರು ಭಾಳ ಒಳ್ಳೆಯ ಸ್ನೇಹಿತರು. ಅವರ ರಾಗ ಸಿನಿಮಾ, ಅನೇಕ ಸಿನಿಮಾಗಳು ಪ್ರತಿಯೊಂದು ವಿಭಿನ್ನವಾದ ಜಾನ್ರಲ್ಲಿ ಅವರ ಪ್ರತಿಭೆ ತೋರಿಸಿದ್ದಾರೆ. ಇವಾಗ ಬ್ಯಾಡ್ನಲ್ಲೂ ಭಾಳ ಒಳ್ಳೆ ರೈಟಿಂಗು, ಒಳ್ಳೆ ಸ್ಕ್ರೀನ್ ಪ್ಲೇ. ಅದನ್ನು ಅಕಿರಾ ಕುರೋಸಾವಾ ಅಂತ ಜಾಪನೀಸ್ ಡೈರೆಕ್ಟರ್ ಕೇಳಿದ್ವಿ. ಅವ್ರದ್ದು ರೋಷಮಾನ್ ಎಫೆಕ್ಟ್ನಲ್ಲಿ ಬೇರೆ ಬೇರೆ ವ್ಯಾಂಟೇಜಸ್ನ ನೋಡೋದು, ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡೋದು, ಪ್ರತಿಯೊಂದು ಪಾತ್ರಧಾರೆಯಿಂದ ಅವರು ಕಥೆಯನ್ನು ತೋರಿಸ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ರೈಟಿಂಗ್ ಮತ್ತು ಸಚಿನ್ ಡೈಲಾಗ್ಸು ಭಾಳ ಚೆನ್ನಾಗಿದೆ. ಮತ್ತು ನಮ್ಮ ಸ್ನೇಹಿತ ನಕುಲು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇಂಥ ಒಳ್ಳೆ ಪ್ರತಿಭೆಗಳು ಬರಲಿ. ಪಿ ಸಿ ಶೇಖರ್ ಅಂತವರು ಒಳ್ಳೆ ನಿರ್ದೇಶಕರು, ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ. ಎಡಿಟಿಂಗು ಅವರೇ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾಯಿದ್ರು. ಎಡಿಟಿಂಗ್ ಭಾಳ ಕ್ರಿಸ್ಪ್ ಆಗಿದೆ. 1 ಗಂಟೆ 40 ನಿಮಿಷ ಅದು ಹೋಗೋದೇ ಗೊತ್ತಾಗಲ್ಲ. ಇಂಟ್ರೆಸ್ಟಿಂಗ್ ಜಾನ್ರ, ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ, ವೆರಿ ಒಂಥರ ಗ್ರಿಪ್ಪಿಂಗ್ ಸಿನಿಮಾ. ನೋಡಿ ಆನಂದಿಸಿ, ಒಳ್ಳೆಯದಾಗಲಿ ತಂಡಕ್ಕೆ. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ಮಾಡ್ತಾ ಹೋದೆ, ಬಟ್ ಪ್ರತಿ ಕ್ಷಣ ಕೂಡ ಸಸ್ಪೆನ್ಸ್ ಇದೆ. ಸಿನಿಮಾ ಹೇಗೆ ಶುರುವಾಯಿತು, ಹೇಗೆ ಮುಗೀತು ಅಂತ ಗೊತ್ತಾಗೋದಿಲ್ಲ. ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನನಗನ್ನಿಸ್ತು. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಯಾರು ನಿಜವಾದಂಥ ಅಪರಾಧಿ, ಯಾರು ಇದನ್ನು ಮಾಡಿದವರು ಅಂತ ಗೆಸ್ ಮಾಡೋಕ್ಕೆ ಆಗಲ್ಲ. ಪ್ರತಿ ಕತೆಗೂ ಅವ್ರವ್ರದ್ದೇ ಆದಂಥ ಒಂದು ವರ್ಷನ್ ಇರುತ್ತೆ. ಅದೇ ಥರ ಡೈರೆಕ್ಟ್ರು ಇಲ್ಲಿ ಆ ಬೇರೆ ಬೇರೆಯವರ ವರ್ಷನನ್ನು ನಮಗೆ ಹೇಳ್ತಾನೆ ಇಡೀ ಕಥೆನ ಹೇಳ್ತಾ ಹೋಗ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಿಮಗೆ ಖುಷಿ ಕೊಡುತ್ತೆ ವೀಕ್ಷಕರಿಗೆ ನೋಡಿದ್ರೆ. ಎಲ್ಲರೂ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಟೀಮ್ಗೆ ನಾನು ಗುಡ್ ಲಕ್ ಹೇಳ್ತಾ ಇದ್ದೀನಿ. ನಕುಲ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾನ್ವಿತಾ, ಅಪೂರ್ವ, ಎಲ್ಲರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬ್ಯಾಡ್ ಸಿನಿಮಾದ ಪ್ರಿವ್ಯೂ ಆ್ಯಕ್ಚುಲಿ ಗುಡ್ ಅಂತ ಇಟ್ಟಿರಬೇಕು ಟೈಟ್ಲು. ಒಂದು ಗುಡ್ ಸಿನಿಮಾ, ಒಂದು ಎಕ್ಸ್ಪೆರಿಮೆಂಟಲ್ಲು, ಅದರಲ್ಲಿ ಒಂದು ಕಮರ್ಷಿಯಲ್ ಟೋನಲ್ಲಿ ಪಿ ಸಿ ಶೇಖರ್ ಅವ್ರ ಸ್ಟೈಲಲ್ಲಿ ತುಂಬ ಟೆಕ್ನಿಕಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಆ್ಯಂಡ್ ಸಿನಿಮಾಟೋಗ್ರಾಫಿ ತುಂಬ ಚೆನ್ನಾಗಿದೆ. ಒಂದು ಬೇರೆ ಥರ ಒಂದು ನರೇಷನ್ ಇದೆ. ಒಂದೇ ವಿಷಯನ ಬೇರೆ ಬೇರೆ ಪರ್ಸ್ಪೆಕ್ಟಿವಲ್ಲಿ ನರೇಟ್ ಮಾಡಿರೋದು ಚೆನ್ನಾಗಿದೆ. ಈ ಎಕ್ಸ್ಪೆರಿಮೆಂಟಲ್ ಸಿನಿಮಾ ನಿಮ್ಮನ್ನ ಎಂಟರ್ಟೈನ್ ಖಂಡಿತ ಮಾಡುತ್ತೆ. ಆಲ್ ದ ಬೆಸ್ಟ್ ಟು ದ ಟೀಮ್. ಪಿ ಸಿ ಶೇಖರ್ ಅಂದರೆ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀನಿ. ಯಾಕಂದರೆ ಈಸ್ ಒನ್ ಆಫ್ ದಿ ಗುಡ್ ಡೈರೆಕ್ಟ್ರು, ಗುಡ್ ಟೆಕ್ನಿಷಿಯನ್. ಈ ಸಿನಿಮಾನ ಒಂಥರ ಡಿಫ್ರೆಂಟಾಗಿ ಮಾಡೋರೆ. ಎಲ್ಲ ಕಲಾವಿದರು ಹೊಸಬರು ಇಟ್ಕೊಂಡಿದ್ದಾರೆ. ಇದು ಟೆಕ್ನಿಕಲಿ ಈಸ್ ವೆರಿ ಗುಡ್ ಸಿನಿಮಾ. ಹೊಸಬರು ಇವತ್ತಿನ ದಿನ ಒಂದು ಥ್ರಿಲ್ಲರ್ ಸಿನಿಮಾ ಅಂತ ಮಾಡಿದ್ದಾರೆ. ಅದು ಇಷ್ಟಿತ್ತು ತೊಗೊಳ್ತಾ ಗೊತ್ತಿಲ್ಲ. ನಿರ್ದೇಶಕರಂತೂ ಅದ್ಭುತ ಕೆಲಸ ಮಾಡಿದರೆ. ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆಲ್ ದ ಬೆಸ್ಟ್ ಫಾರ್ ಸಿನಿಮಾ. ಪಿ ಸಿ ಶೇಖರ್ ಅವರಿಗೆ ನಾನು ಆ್ಯಕ್ಚುಲಿ ಬಂದಿದ್ದೆ ಸಿನಿಮಾ ಅವ್ರಿಗೋಸ್ಕರ ಬಂದಿದ್ದ, ಜೊತೆಗೆ ಹೀರೋಗೋಸ್ಕರ ಬಂದೆ. ಬಟ್ ಪಿ ಸಿ ಶೇಖರ್ ಅವರು ತುಂಬ ಲಿಮಿಟೆಡ್ ಆರ್ಟಿಸ್ಟ್ ಇಟ್ಕೊಂಡು ಒಂದು ಅದ್ಭುತವಾದ ಎಫರ್ಟ್ ಹಾಕಿ ಒಂದು ಒಳ್ಳೆ ಥ್ರಿಲ್ಲರ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಥ್ಯಾಂಕ್ ಯು. ಆ ಒಂದು ಫೋಟೋಗ್ರಫಿ ಇದನ್ನ ನೋಡೋದಕ್ಕೆ, ಚಂದ ನೋಡೋದಕ್ಕೆ ನೀವು ಥಿಯೇಟರ್ಗೆ ಬಂದು ನೋಡಬೇಕು, ದೊಡ್ಡ ಸ್ಕ್ರೀನಲ್ಲಿ. ಮೂವಿ ತುಂಬ ಚೆನ್ನಾಗಿತ್ತು. ಅಮ್ಮ ಹೇಳಿದಾಗೆ ಫೋಟೋಗ್ರಫಿ, ಸಿನಿಮಾಟೋಗ್ರಫಿ ಆ್ಯಂಡ್ ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್ ವಾಸ್ ವೆರಿ ನೈಸ್. ಸ್ಟೋರಿ ಕ್ಲೈಮ್ಯಾಕ್ಸ್ವರೆಗೂ ನಮಗೆ ಏನಾಗ್ಬೋದು ಅಂತ ಕುತೂಹಲ ಬರ್ತಾನೆ ಇತ್ತು. ಸೊ ಆರ್ಟಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದ ಮೇನ್ ಲೀಡ್ ಹ್ಯಾಸ್ ಡನ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್. ಸೊ ಓವರಾಲ್ ತುಂಬ ಚೆನ್ನಾಗಿತ್ತು ಮೂವಿ. ಕನ್ನಡ ಆಡಿಯನ್ಸ್ ನಮ್ಮ ಕನ್ನಡ ಚಿತ್ರನ ಥಿಯೇಟರ್ಗೆ ಬಂದು ನೋಡಬೇಕು. OTT ಕಾಯೋ ಬದಲು ಥಿಯೇಟ್ರಿಗೆ ಬಂದು ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ವಿತ್ ಯುವರ್ ಫ್ಯಾಮಿಲಿ ಅಂತ ನಾನು ಕೇಳ್ಕೊತೀನಿ. ಸೊ ಆಲ್ ದ ಬೆಸ್ಟ್ ಬ್ಯಾಡ್. ಆಲ್ರೆಡಿ ಸೊ ಇದು ನನ್ನ ಫಸ್ಟ್ ವಾಚ್ ಬ್ಯಾಡ್ದು. ಶೇಖರ್ ಸರ್ ಆಲ್ರೆಡಿ ಅವರು ಒಬ್ಬ ಒಳ್ಳೆ ನಿರ್ದೇಶಕರು ಅಂತ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಪ್ರೂವ್ ಮಾಡ್ಕೊಂಡಿರೋ ಅಂಥವ್ರು. ಪ್ರೀತಿಯ ರಾಯಬಾರಿನಲ್ಲಿ ನೀವೆಲ್ಲರೂ ನಕುಲ್ನ ನೋಡಿ ಇಷ್ಟಪಟ್ಟು ಮತ್ತು 2ನೇ ಸಿನಿಮಾಗೆ ಅವರು ಸಕ್ಸಸ್ಫುಲಿ ಕಾಲಿಟ್ಟಿದ್ದಾರೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊಡ್ಯೂಸಿಂಗ್. ತುಂಬ ಖುಷಿಯಾಯಿತು ಈ ಸಿನಿಮಾನಲ್ಲಿ ನಾನೊಂದು ಪ್ರಮುಖ ಪಾತ್ರನ ನಿರ್ವಹಿಸಿ. ಥ್ರಿಲ್ಲರ್ ಜಾನರ್ನ ಕನ್ನಡದಲ್ಲಿ ಎಕ್ಸ್ಪ್ಲೋರ್ ಮಾಡೋದು ತುಂಬ ಕಡಿಮೆ. ಆ್ಯಂಡ್ ಈ ಟೈಮಲ್ಲಿ ಎಸ್ಪೆಷಲಿ ವೆನ್ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಕೊರತೆ ಇರೋ ಒಂದು ಸನ್ನಿವೇಶದಲ್ಲಿ ಥ್ರಿಲ್ಲರ್ ಸಿನಿಮಾಗಳನ್ನ
ಎಂಜಾಯ್ ಮಾಡ್ತಾರೆ ಜನ ಥಿಯೇಟರಲ್ಲಿ ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್ ಆ್ಯಂಡ್ ಐಮ್ ಹೋಪ್ಫುಲ್. ಸರ್ ಈ ಜಾನರ್ನಲ್ಲಿ ಆ್ಯಕ್ಚುಲಿ ಯಾವುದೂ ಸಿನಿಮಾ ಮಾಡಿಲ್ಲ ಆ್ಯಂಡ್ ದಿಸ್ ಇಸ್ ಹಿಸ್ ಫಸ್ಟ್ ಥ್ರಿಲ್ಲರ್ ಆ್ಯಂಡ್ ಫಾಸ್ಟ್ ಆಗಿದೆ ಸಿನಿಮಾ, ಚೆನ್ನಾಗಿ ಬಂದಿದೆ. ಥಿಯೇಟರಲ್ಲೆಲ್ಲ ಎಂಜಾಯ್ ಮಾಡ್ತಿರೋ ಸಿನಿಮಾನ ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬನ್ನಿ, ಥಿಯೇಟರ್ಸಿಗೆ ಬನ್ನಿ. ಥಿಯೇಟರ್ಸಿಗೆ ಬಂದು ಕನ್ನಡ ಸಿನಿಮಾನ ನೋಡಿ. ಸೊ ಈಗಲೇ ನಮ್ಮ ಫಸ್ಟ್ ಶೋ ಪ್ರೀಮಿಯರ್ ಶೋ ಮುಗಿದು ಬಂದಿದ್ದೀವಿ. ವೆರಿ ಹ್ಯಾಪಿ ವಿತ್ ದ ರಿಪೋರ್ಟ್ಸ್. ಎಲ್ಲರೂ ಹೇಳ್ತಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಏನೇ ಮಾಡಿದ್ರು ಅವ್ರು ಸಿನಿಮಾ ಮಾಡಿ ಮುಗಿಸಿ ಜನ ಹೇಳೋದೇ ತುಂಬ ಇಂಪಾರ್ಟೆಂಟು. ಸೊ ಎಲ್ಲ ಪಾಸಿಟಿವ್ ರಿಪೋರ್ಟ್ ಇದೆ. ನನ್ನ ಒಂದು ಕೈಂಡ್ ರಿಕ್ವೆಸ್ಟು ಆಡಿಯನ್ಸ್ ಅಂತ ಹೇಳಿದ್ರೆ, ಈ 4 days ಹಾಲಿಡೇ ಇದೆ ಉಗಾದಿ ಟೈಮಲ್ಲಿ. ಸೊ ಪರಭಾಷೆಯ ಸಿನಿಮಾಗಳ ಸ್ವಲ್ಪ ಆಕ್ರಮಣ ಇದೆ. ಸೊ ನಮ್ಮ ಕನ್ನಡ ಸಿನಿಮಾನ ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ನಾವು ಕನ್ನಡ ಸಿನಿಮಾದಲ್ಲಿ ಬೇರೆ ಭಾಷೆಗೂ ಕಮ್ಮಿ ಇಲ್ಲದೆ ಇರೋ ಥರ ಕ್ವಾಲಿಟಿಯಲ್ಲಿ ಎಲ್ಲನೂ ವರ್ಕ್ ಮಾಡಿ ಕೊಟ್ಟಿದ್ದೀವಿ. ಸೊ ಈಗ ನೆಕ್ಸ್ಟು ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಡೆಫಿನೆಟಾಗಿ ನಮ್ಮ ಸಿನಿಮಾನ ನಾವು ಹಿಟ್ ಮಾಡಿಸ್ಬೋದು, ಬೇರೆ ಸಿನಿಮಾಗಳಿಗೂ ಕಮ್ಮಿ ಇಲ್ಲ ಅಂತ ನಾವು ತೋರಿಸ್ಬೋದು. ಸೊ ಅದನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. 4 days ಹಾಲಿಡೇ ಇದೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಮಾರ್ಚ್ 28 ಅಂದರೆ ನಾಳೆ ಶುಕ್ರವಾರ ನನ್ನ 2ನೇ ಸಿನಿಮಾ ಬ್ಯಾಡ್ ಸಿನಿಮಾ. ಬ್ಯಾಡ್ ಆಗಿದ್ದರೂ ತುಂಬ ಗುಡ್ಡಾಗಿ ಬರ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಟೀಮ್ಗೆ ಇರಬೇಕು ಅಂತ ಕೇಳ್ಕೊತೀನಿ. ಬ್ಯಾಡ್ ಅಂದಿದ ತಕ್ಷಣ ಎಲ್ರಿಗೂ ತುಂಬ ನೆಗೆಟಿವ್ ಅನಿಸುತ್ತೆ. ಪಕ್ಕಾ ನೆಗೆಟಿವ್ ಕ್ಯಾರೆಕ್ಟರ್ ಇದು, ಹೀರೋ ಶೇಡಲ್ಲಿರೋಂಥ ನೆಗೆಟಿವ್ ಕ್ಯಾರೆಕ್ಟರ್. ನಿಮಗೆ ನನ್ನ ಪ್ರೀತಿಯ ರಾಯಭಾರಿ ಬಿಫೋರ್ ಸಿನಿಮಾ ಏನಿದೆ ಅದರದ ಶೇಡ್ ಇಲ್ದಿರೋಂಥ ಒಂದು ಕ್ಯಾರೆಕ್ಟರ್ನ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ PC ಶೇಖರ್ ಅವರು ನಮ್ಮ ಡೈರೆಕ್ಟರ್ ಅದ್ಭುತವಾದ ಒಂದು ಸ್ಕ್ರಿಪ್ಟ್ನ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮೆಲ್ಲಿರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. PC ಶೇಖರ್ರು ನಮ್ಮ ಲಾಕ್ಡೌನ್ ಟೈಮಲ್ಲಿ ಬಂದು ನನಗೆ ಒಂದು ಕತೆ ಹೇಳಿದ್ರು. ಸರ್ ಇದು ನೋಡಿ ಸರ್, ಒಂದು ಫಿಲಮ್ ಮಾಡಿದ್ದೀರ, ಪ್ರೀತಿಯ ರಾಯಭಾರಿ ಫಸ್ಟ್ ಫಿಲಮ್ ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಇದಾಯಿತು. ಅದರಿಂದ ಹೇಳಿದ್ರು ಸರ್ ನಮಗೆ ನೋಡಿ ಸರ್ ಈ ಸ್ಟೋರಿ ಅಂತ. ಸ್ಟೋರಿ ಕೇಳಿದೆ. ಆ ಸ್ಟೋರಿ ಕೇಳಿದ್ದಕ್ಕೆ ಇವಾಗ ಫಿಲಮ್ ನೋಡಿದ್ದಕ್ಕೆ 10% 90% 100% ನನಗೆ ಓಕೆ ಆಗಿದೆ. ಇದೇ ಥರ ಅವರು ಇಂಥ ಫಿಲಮ್ ತೆಗೆದು ಇನ್ನು ಮುಂದೆ ನಮ್ಮ ಕನ್ನಡದಲ್ಲಿ 11-12 ಫಿಲಮ್ ಮಾಡಿದ್ದಾರೆ. ಇನ್ನು ಇಂಥವ್ರಿಗೆಲ್ಲ ಎಲ್ಲ ಜನಗಳು ಇವರಿಗೆ ಸಹಕಾರ ಮಾಡಿ ಇವ್ರ ಕೈ ಹಿಡಿದು ಮೇಲೆ ಕೆತ್ತಬೇಕು ಅಂತ ಇಂಥ ಟೈಮಲ್ಲಿ ನಾನು ಕೇಳ್ಕೊಳ್ತೀನಿ. ಟೇಕ್ ಕೇರ್. ಥ್ಯಾಂಕ್ ಯು.